Dear students, this is Shweta from GRWPT, Shivamogga. In today's class of Apparel Production 15FT53T, from the topic Production System Unit 6, we are going to learn about Modular Production System. So before moving on to this session, let us recall what we have learned in the previous session 2. In the previous session 2, we have learned about the progressive bundling system and section production system. So what is progressive bundling system? Progressive bundling system is a system wherein each operator will receive the garment components in a bundle form. So they untie it, open it, do a single task of that garment construction and then again retie it and pass it on to the next operator. ಅಂದ್ರೆ ಪ್ರೋಗ್ರೆಸಿವ್ ಬಂಡ್ಲಿಂಗ್ ಸಿಸ್ಟಮ್ ಅಂದ್ರೆ ಏನು? ಒಬ್ಬ ಆಪರೇಟರ್ಗೆ ಒಂದು ಗಾರ್ಮೆಂಟ್ ಅನ್ನ ಅಸೆಂಬಲ್ ಮಾಡುವಂತಹ ಎಲ್ಲಾ ಕಾಂಪೊನೆಂಟ್ಸ್ ಒಂದೇ ಬಂಡಲ್ ಅಲ್ಲಿ ಅವರಿಗೆ ಸಿಗತ್ತೆ. ಸ್ಲೀವ್ಸ್ ಇರುತ್ತೆ, ಕಾಲರ್ ಇರುತ್ತೆ, ಪಾಕೆಟ್ಸ್ ಎಲ್ಲ ಇರುತ್ತೆ. ಆಪರೇಟರ್ ಏನ್ ಮಾಡ್ತಾರೆ, ಆ ಒಂದು ಬಂಡಲ್ ಅನ್ನ ಓಪನ್ ಮಾಡಿ ಅವ್ರಿಗೆ ಏನು ಒಂದು ಅಸೈನ್ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಬರೀ ಸ್ಲೀವ್ ಅಟ್ಯಾಚ್ಮೆಂಟ್ ಮಾಡಕ್ ಹೇಳಿರ್ತಾರೆ. ಆ ಸ್ಲೀವ್ ಅನ್ನ ಅಟ್ಯಾಚ್ ಮಾಡಿ ಮತ್ತೆ ಅದನ್ನ ವಾಪಸ್ ಆ ಬಂಡಲ್ ಅಲ್ಲೇ ಇಟ್ಟು ಟೈ ಮಾಡಿ ನೆಕ್ಸ್ಟ್ ಮುಂದೆ ಇರುವಂತಹ ಆಪರೇಟರ್ಗೆ ಕಳಿಸ್ತಾರೆ. ಅಂದ್ರೆ ಒಬ್ಬ ಆಪರೇಟರ್ ಆ ಎಂಟೈರ್ ಗಾರ್ಮೆಂಟ್ ಅಲ್ಲಿ ಇರುವಂತಹ ಒಂದು ಆಪರೇಷನ್ ಅಥವಾ ಒಂದು ಕೆಲಸನ ಮಾತ್ರ ಮಾಡಿ ಮತ್ತೆ ಬಂಡಲ್ ನ ರೀಟೈ ಮಾಡಿ ನೆಕ್ಸ್ಟ್ ಆಪರೇಟರ್ ಕೊಟ್ಟಾಗ ಅದು ಪ್ರೋಗ್ರೆಸಿವ್ ಬಂಡ್ಲಿಂಗ್ ಸಿಸ್ಟಮ್ ಆಗತ್ತೆ. ಅದೇ ರೀತಿ ಸೆಕ್ಷನ್ ಪ್ರೊಡಕ್ಷನ್ ಸಿಸ್ಟಮ್ ಕೂಡ ನೋಡಿದ್ವಿ. ಸೊ ದಟ್ ಈಸ್ ಆಲ್ಸೋ ಸಿಮಿಲರ್ ಟು ಯುವರ್ ಪ್ರೋಗ್ರೆಸಿವ್ ಬಂಡ್ಲಿಂಗ್ ಸಿಸ್ಟಮ್. ದ ಓನ್ಲಿ ಡಿಫರೆನ್ಸ್ ಇಸ್ ಇನ್ಸ್ಟೆಡ್ ಆಫ್ ಲೈನ್ ಅಲೈನ್ಮೆಂಟ್ ಅಂದ್ರೆ ಲೈನ್ ಆಗಿ ಒಬ್ಬರಾದ್ಮೇಲೆ ಒಬ್ರು ಕೂರೋದಕ್ಕಿಂತನೂ ಸೆಕ್ಷನ್ ವೈಸ್ ಅಲ್ಲಿ ಕೂತು ಕೆಲಸನ ಮಾಡ್ತಾರೆ. ಅದರ್ವೈಸ್ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಯುವರ್ ಪ್ರೋಗ್ರೆಸಿವ್ ಬಂಡ್ಲಿಂಗ್ ಸಿಸ್ಟಮ್. So all those points we discussed it in the last class. So let us start with the third type of production system, that is modular production system. So in modular production system, sewing operators work as a team. Neither they sew complete garment nor do they sew only single operation. Multi-skilled operators form a group and each of team members do multiple ಆಪರೇಷನ್ಸ್. ಸೊ ಈ ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್ ಅಂದ್ರೆ ಒಂದು ಟೀಮ್ ವರ್ಕ್ ಇದ್ದ ಹಾಗೆ. ಆ ಟೀಮ್ ಅಲ್ಲಿ 5 ಜನ ಇರ್ಬೋದು, 10 ಜನ ಇರ್ಬೋದು, 15 ಜನ ಇರ್ಬೋದು, ಮತ್ತೆ ಬೇರೆ ಬೇರೆ ಸ್ಕಿಲ್ಡ್ ಲೆವೆಲ್ ಆಫ್ ಪೀಪಲ್ ಕೂಡ ಇರ್ತಾರೆ. ಸೊ ಹೈ ಸ್ಕಿಲ್ಡ್, ಮಲ್ಟಿ ಸ್ಕಿಲ್ಡ್, ಲೋ. ಸೊ ಎಲ್ಲಾ ಜನ ಸೇರಿ ಒಂದು ಗ್ರೂಪ್ ನ ಅಥವಾ ಒಂದು ಟೀಮ್ ಫಾರ್ಮ್ ಆಗಿರುತ್ತೆ. ಆ ಟೀಮ್ ಅಲ್ಲಿ ಈಗ ಒಂದು ಆಪರೇಟರ್ ಎ ಬಿ ಸಿ ಡಿ ಆತರ ಇದಾರೆ ಅಂತ ಅನ್ಕೊಳ್ಳಿ. ಆಪರೇಟರ್ ಎ ಮೈಟ್ ಡೂ 3 ಟಾಸ್ಕ್, ಆಪರೇಟರ್ ಬಿ ಮೈಟ್ ಡೂ 1 or 2 ಟಾಸ್ಕ್. ಸೊ ಆ ರೀತಿ ಅವರ ಒಂದು ಸ್ಕಿಲ್ ಲೆವೆಲ್ ತಕ್ಕ ಹಾಗೆ ಅವ್ರ ಕೆಲ್ಸನ ಅವ್ರು ಏನ್ ಮಾಡ್ಕೋತಾರೆ, ಡಿವೈಡ್ ಮಾಡ್ಕೊಂಡು ಆ ಒಂದು ಗಾರ್ಮೆಂಟ್ ಅನ್ನ ಫಿನಿಶ್ ಮಾಡ್ತಾರೆ. ಸೊ ನಾನು ಹೇಳ್ದಾಗೆ ಒಂದು ಗಾರ್ಮೆಂಟ್ ಕಂಪ್ಲೀಷನ್ ಆ ಟೀಮ್ ಕಡೆಯಿಂದಾನೆ ಬರುತ್ತೆ. ಈಗ 5 ಜನ ಟೀಮ್ ಅಲ್ಲಿ ಇದಾರೆ ಅಥವಾ 10 ಜನ ಟೀಮ್ ಅಲ್ಲಿ ಇದಾರೆ ಅಂತಂದ್ರೆ ಆ 10 ಜನ ಸೇರ್ಕೊಂಡು ಆ ಒಂದು ಗಾರ್ಮೆಂಟ್ ಅನ್ನ ಫಿನಿಶ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡೋದಕ್ಕೆ ಏನಂತೀವಿ, ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. Modular production system involves a group of 4 to 17 people who set their own standards and work together to produce a finished garment. So ultimate ಏನು, ಆ ಟೀಮ್ ಇಂದ ಇಷ್ಟು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ಬರಬೇಕು. ಒಬ್ರು 2 ಕೆಲಸ ಮಾಡ್ತಾರೆ, ಒಬ್ರು 1 ಕೆಲಸ ಮಾಡ್ತಾರೆ. ಸೊ ದಟ್ ಡಿಪೆಂಡ್ಸ್ ಆನ್ ದಿ ಟೀಮ್ ವರ್ಕ್, ಬಟ್ ಸಿ ಟು ದಟ್ ದೇ ಫಿನಿಶ್ ದ garment as a team. So that is known as modular production system. ನೆಕ್ಸ್ಟ್, ಸೊ ಇದರಲ್ಲಿ ಲೇಔಟ್ ಯಾವ ತರ ಅವ್ರು ಪ್ಲಾನ್ ಮಾಡಿರ್ತಾರೆ ಅಂತಂದ್ರೆ, ಆಲ್ವೇಸ್ ಟೀಮ್ ಪರ್ಫಾರ್ಮೆನ್ಸ್ ಇಸ್ ಮೆಷರ್ಡ್ ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ಆಪರೇಟರ್ ಪರ್ಫಾರ್ಮೆನ್ಸ್. ದಿಸ್ ಸಿಸ್ಟಮ್ ಇಸ್ ವೆರಿ ಸಕ್ಸಸ್ಫುಲ್ ವೇರ್ ಕ್ವಿಕ್ ರೆಸ್ಪಾನ್ಸ್ ಇಸ್ ನೀಡೆಡ್. ಸೊ ಈಗ ನಾವೇನ್ ನೋಡ್ತೀವಿ, ಆಸ್ ಎ ಟೀಮ್ ಆಗಿ ನೋಡ್ತೀವಿ. ಈ ಟೀಮ್ ಎ, ಟೀಮ್ ಬಿ, ಟೀಮ್ ಸಿ. ಟೀಮ್ ಎ ಅಲ್ಲಿ 10 ಜನ ಇದ್ದಾರೆ, ಟೀಮ್ ಬಿ ಅಲ್ಲಿ 10 ಜನ ಇದ್ದಾರೆ, ಟೀಮ್ ಸಿ ಅಲ್ಲಿ 10 ಜನ ಇದ್ದಾರೆ. ಸೊ ಈ ಟೀಮ್, ಪ್ರತಿ ಟೀಮ್ ಏನಿದೆಯಲ್ಲೋ ಈ ಟೀಮಿನ ಒಂದು ಸಕ್ಸಸ್ ರೇಟ್ ನ ನೋಡ್ತೀವಿ, ಬದಲಿಗೆ ಒಬ್ಬ ಆಪರೇಟರಿನ ಪರ್ಫಾರ್ಮೆನ್ಸ್ ನ ಇದರಲ್ಲಿ ನೋಡೋದಿಲ್ಲ. ಹಾಗಾಗಿ ಏನೇ ಆದ್ರೂ ಕೂಡ ಟೀಮ್ ವರ್ಕ್ ಅಂತ ಕರಿತೀವಿ, ಟೀಮ್ ಪರ್ಫಾರ್ಮೆನ್ಸ್. ಸೊ ದಟ್ ಈಸ್ ಹೌ ದ ಸಕ್ಸಸ್ ರೇಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್ ಇಸ್ ಅಬ್ಸರ್ವ್ಡ್.
They work as a team or module and each team member works on more than one operation. ಸೊ ನಾನು ಹೇಳಿದಾಗೆ ಅದು ಆ ಒಂದು ಟೀಮಿನ ಇಷ್ಟ. ಸೊ ಒಬ್ರು 2 ಕೆಲಸ ಮಾಡಬಹುದು ಅಥವಾ ಒಬ್ರು ಒಂದೇ ಮಾಡಬಹುದು, ಒಬ್ರು 3 ಮಾಡಬಹುದು. ಆ ಟೀಮ್ ಅವ್ರು ಏನ್ ಮಾಡ್ಕೋತಾರೆ, ವರ್ಕ್ ನ ಜಾಬ್ ನ ಡಿವೈಡ್ ಮಾಡ್ಕೋತಾರೆ. ಆದ್ರೆ ಬಟ್ ನಮಗೆ ಅಲ್ಟಿಮೇಟ್ ಆಗಿ ಒಂದು ಗಾರ್ಮೆಂಟ್ ಫಿನಿಶ್ ಆಗಿ ಬರಬೇಕು. ಸೊ ದೇ ಕ್ಯಾನ್ ಡಿವೈಡ್ ದ ವರ್ಕ್ ಅಕಾರ್ಡಿಂಗ್ಲಿ ಅಮಾಂಗ್ ದಿ ಟೀಮ್ ಮೆಂಬರ್ಸ್. ನೆಕ್ಸ್ಟ್ ಇಲ್ಲಿ ನೀವು ಎಕ್ಸಾಂಪಲ್ ನೋಡಬಹುದು ಫಾರ್ ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್. ಸೊ ದಿಸ್ ಇಸ್ ಒನ್ ಟೀಮ್, ದಿಸ್ ಇಸ್ ಒನ್ ಮೋರ್ ಟೀಮ್. ಸೊ ಟೀಮ್ 1, ಟೀಮ್ 2. ಸೊ ಇಲ್ಲೇನು ಇನ್ ಅಂದ್ರೆ ಆ ಗಾರ್ಮೆಂಟ್ ಇಲ್ಲಿ ನೋಡಿ 1 2 3 ಎಷ್ಟು ಜನ ಇದ್ದಾರೆ, 9 ಜನ ಇದ್ದಾರೆ. ಈ 9 ಜನ ಸೇರಿ ಒಂದು ಗಾರ್ಮೆಂಟ್ ನ ಕಂಪ್ಲೀಟ್ ಮಾಡಿ ಔಟ್ಪುಟ್ ನ ಕೊಡಬೇಕು. ಸೊ ಮೇ ಬಿ ಇಯರ್ 1 ಕ್ಯಾನ್ ಡೂ 1 ಟಾಸ್ಕ್, 3 ವಿಲ್ ಡೂ 5 ಟಾಸ್ಕ್, 2 might do 1 task. So depending on their skill level and ಆ ಒಂದು ವರ್ಕ್ ಲೋಡ್ ನ ಹೆಂಗ್ ಹಂಚ್ಕೊಂಡಿದಾರೋ ಅದಕ್ಕೆ ತಕ್ಕಂಗೆ. ಆದ್ರೆ ಈ ಗ್ರೂಪ್ ಅಲ್ಲೇ ಆ ಒಂದು ಗಾರ್ಮೆಂಟ್ ಕಂಪ್ಲೀಟ್ ಆಗಿ ಔಟ್ಪುಟ್ ಆಗಬೇಕು. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್. Next, let us see the advantages of modular production system. High flexibility. So why high flexibility? Based on their skill level, ಅವರು ಕೆಲಸನ ಡಿವೈಡ್ ಮಾಡಿಕೊಂಡು ತುಂಬಾ ಎಫೆಕ್ಟಿವ್ ಆಗಿ ಮಾಡಬಹುದು. ಫ್ಲೆಕ್ಸಿಬಿಲಿಟಿ ಇದೆ. ಈ ಟಾಸ್ಕ್ ಬರಲ್ವಾ ಆ ಟಾಸ್ಕ್, ಅಥವಾ ಈ ಜಾಬ್ ಆಪರೇಷನ್ ಆಗ್ತಿಲ್ವಾ ಅದನ್ನ ಮಾಡೋಣ ಅಂತ ಒಂದು ಚೇಂಜ್ ಮಾಡ್ಕೋಬಹುದು. ಫ್ಲೆಕ್ಸಿಬಿಲಿಟಿ ಅನ್ನೋದು ಇರುತ್ತೆ. ಫಾಸ್ಟ್ ಥ್ರೂಔಟ್ ಟೈಮ್. ಫಾಸ್ಟ್ ಥ್ರೂಔಟ್ ಟೈಮ್ ಅಂದ್ರೆ ಬೇಗ ಆಸ್ ಎ ಟೀಮ್ ಕೆಲಸ ಮುಗಿಯುತ್ತೆ. ರೆಡ್ಯೂಸ್ ಆಬ್ಸೆಂಟೀಸ್. ಈವನ್ 9 ಜನ ಟೀಮ್ ಅಲ್ಲಿ 9 ಜನ ಇದ್ರೆ ಒಬ್ರು ಆಬ್ಸೆಂಟ್ ಆದ್ರೂ ಕೂಡ ಆಬ್ಸೆಂಟ್ ಆಗಿರೋರ್ ವರ್ಕ್ ಕೂಡ ಇವರೇ ಇನ್ನೊಬ್ರು ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ಮಲ್ಟಿ ಟಾಸ್ಕ್ ಇರುವಂತಹ ಟೀಮ್. ಎಂಪವರ್ಡ್ ಎಂಪ್ಲಾಯರ್, ಇಂಪ್ರೂವ್ಡ್ ಕ್ವಾಲಿಟಿ ಸಿನ್ಸ್ ದ ಪ್ರೊಡಕ್ಷನ್ ರೇಟ್ ಅಂಡ್ ಮಲ್ಟಿ ಟಾಸ್ಕ್ ಇರೋದ್ರಿಂದ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಲೋ ವೇಸ್ಟೇಜ್, ಹೈ ಕ್ವಾಲಿಟಿ ಪರ್ಫಾರ್ಮೆನ್ಸ್ ನ ನಾವು ಈ ಒಂದು ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್ ಮುಖಾಂತರ ತರಬಹುದು. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಅಡ್ವಾಂಟೇಜಸ್. ಸೊ ಏನಿದೆ ಇದು ಡಿಸ್ಅಡ್ವಾಂಟೇಜಸ್? ಹೈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆನ್ ಎಕ್ವಿಪ್ಮೆಂಟ್ ಅಂಡ್ ಇನಿಷಿಯಲ್ ಟ್ರೈನಿಂಗ್. ಬಿಕಾಸ್ ಒಬ್ಬ ಆಪರೇಟರ್ 2-3 ಟಾಸ್ಕ್ ಮಾಡೋದ್ರಿಂದ ಈ ಶುಡ್ ಬಿ ವೆಲ್ ವರ್ಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟಿಚಿಂಗ್ ಆರ್ ವಾಟ್ ಎವರ್ ಜಾಬ್ ಹಿ ಗೆಟ್ಸ್. ಸೊ ಹಾಗಾಗಿ ಇನಿಷಿಯಲ್ ಟ್ರೈನಿಂಗ್ ಕೊಡಬೇಕು. ಅದಕ್ಕೆ ಬೇಕಾಗಿರುವಂತಹ ರಿಕ್ವೈರ್ಡ್ ಮಷೀನ್ಸ್ ನ ಕೂಡ ಇಟ್ಟು ಸೆಟಪ್ ಮಾಡಬೇಕಾಗತ್ತೆ. ಡಿಪೆಂಡೆನ್ಸಿ ಆನ್ ದ ಟೀಮ್. ಸೊ ಒಂದು ಟೀಮ್ ತುಂಬಾ ಎಫೆಕ್ಟಿವ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಆ ಟೀಮ್ ಮೆಂಬರ್ಸ್ ನ ಮೇಲೆ ಹೋಗುತ್ತೆ. ಸೊ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅಷ್ಟು ಒಳ್ಳೆ ಔಟ್ಪುಟ್ ಸಿಗುತ್ತೆ. ಬಿಕಾಸ್ ಇಲ್ಲಿ ನಾವು ಇಂಡಿವಿಜುವಲ್ ಒಂದು ಪರ್ಫಾರ್ಮೆನ್ಸ್ ನ ಚೆಕ್ ಮಾಡಲ್ಲ, ಬದಲಿಗೆ ಗ್ರೂಪ್ ವರ್ಕ್ ನ ಅನಲೈಸ್ ಮಾಡ್ತೀವಿ. ಇಫ್ ದರ್ ಇಸ್ ನೋ ಕಂಪ್ಯಾಟಿಬಿಲಿಟಿ ಬಿಟ್ವೀನ್ ಟೀಮ್ ಮೆಂಬರ್ಸ್ ದೆನ್ ಇಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್, ದಸ್ ಲಾಸ್ ಇನ್ ಪ್ರೊಡಕ್ಷನ್. ಸೊ ನೋ ಕಂಪ್ಯಾಟಿಬಿಲಿಟಿ ಅಂದ್ರೆ ಆ ಟೀಮ್ ಮೆಂಬರ್ಸ್ ಮಧ್ಯ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಒಂದು ರ್ಯಾಪೋ ಕ್ರಿಯೇಟ್ ಆಗಲ್ಲ. ರ್ಯಾಪೋ ಕ್ರಿಯೇಟ್ ಆಗ್ಲಿಲ್ಲ ಅಂದ್ರೆ ಕನ್ಫ್ಯೂಷನ್ಸ್ ಆಗತ್ತೆ, ಅಥವಾ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗತ್ತೆ, ಜಗಳಗಳು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಆ ಒಂದು ಸ್ಮೂತ್ ಒಂದು ಫ್ರೆಂಡ್ಶಿಪ್ ಇದ್ರೆ ಮಾತ್ರ ದೇ ಕ್ಯಾನ್ ಡೂ ಇಟ್ ವೆಲ್. ಮಲ್ಟಿ ಸ್ಕಿಲ್ಡ್ ಆಪರೇಟರ್ಸ್ ಆರ್ ರಿಕ್ವೈರ್ಡ್. ಸೊ ನನಗೆ ಒಂದೇ ಕೆಲಸ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಸಿಸ್ಟಮ್ ಅಲ್ಲಿ ಅವ್ರನ್ನ ಸೇರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ತುಂಬಾ ಮಲ್ಟಿ ಸ್ಕಿಲ್ಡ್ ಆಪರೇಟರ್ಸ್ ಈ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್ಗೆ ಬೇಕಾಗುತ್ತೆ. ಸೊ ದಟ್ ಈಸ್ ಅಗೇನ್ ಎ ಡಿಸ್ಅಡ್ವಾಂಟೇಜಸ್. ಸೊ ದೀಸ್ ಆರ್ ಸಮ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್. Thank you.